ಜಮೀರ್ ಮಾತು ದುಬಾರಿ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ವರಿನ ನಿಖಿಲ್ ವಿಚಾರದಲ್ಲಿ ಈಗ ಯೋಗೇಶ್ವರ್ ಅವರು ಆಡ್ತಾ ಇರುವಂಥ ಮಾತುಗಳು, ಜಮೀರ್ ಅವರು ಆಡಿರುವಂಥ ಮಾತುಗಳ ವಿಚಾರದಲ್ಲಿ ಯೋಗೇಶ್ವರ್ ಆಡ್ತಾ ಇರುವಂಥ ಮಾತುಗಳು ಹಲವು ರೀತಿಯಾಗಿ ವಿಶ್ಲೇಷಣೆಗೆ ದಾರಿಯನ್ನು ಮಾಡಿಕೊಡ್ತಾ ಇದೆ. ಯಾರೇ ಗೆದ್ರೂ ಕೂಡ ಕೂದಲೆಳೆ ಅಂತರದಲ್ಲಿ ಅಂತ ಸ್ವತಃ ಯೋಗೇಶ್ವರ್ ಅವರೇ ಹೇಳ್ತಾ ಇದ್ದಾರೆ. ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾ ಇದ್ರು. ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ निखिल कुमारस्वामी को नवे हमारे कालिया कुमारस्वामी को हराने वाला टाइगर इकबाल हुसैन साहब ये वोटे ಕೊಡಬೇಡಿ ನೀವು ನಾನೇ वोट केಳक ಬರಲ್ಲ तो वोट नहीं होना कहते वोट पूछने आता नहीं कहते ये कौन बोल रहा सो हमारा काला कुमारस्वामी पैसा से क्या खरीद लेता कहते बीजेपी को जाको मुसलमानों से पैसा खरीदे ए कुमारस्वामी तेरी बोली बोल एक एक पैसा चंदा करको तेरे पूरे खानदान को खरीदने की ताकत मुसलमान और कोई ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ನೆನ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನನ್ನ ಕುಳ್ಳ ಅಂತಾರೆ. ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಳಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಲ್ಲಿ ಬಂದುಬಿಡ್ತದೆ. ಮಾಡ್ಕೊಳ್ಳಿ, ನಾನು ಬೇಕಂತ ಹೇಳಿಲ್ಲಲ್ಲ, ನಾನು ಮಾಡ್ಕೊಳ್ಳಿ, ಅವ್ರು ಏನು ಮಾಡಿ. ಸೊ ಇದು ಇನ್ನೊಂದು ರೀತಿಯಾಗಿ ರಾಜಕೀಯ ವಿಶ್ಲೇಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್ ಆಗೋದನ್ನು ತಗ್ಗಿಸೋಕ್ಕೋಸ್ಕರನೇ ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದಾ ಅಂತ ಹೇಳಿ ಒಂದು ವಿಶ್ಲೇಷಣೆಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಬಟ್ ಯೋಗೇಶ್ವರ್ ಹೇಳ್ತಾ ಇರೋದು ನೋಡಿದ್ರೆ ಆ ದಾರಿಯಲ್ಲೇ ಇದೆಯಾ ಅಂತ ಅನಿಸ್ಬಿಡುತ್ತೆ.